ಮಲೆಗಳ ಮಧ್ಯದಲ್ಲಿರುವ ಸುಂದರ ಹಳ್ಳಿ ಶಾಂತಿನಗರ. ಅಲ್ಲಿ ಪ್ರಕೃತಿ ಸೌಂದರ್ಯ, ಹಸಿರು ಹೊಲಗಳು, ನದಿಯ ಮೃದು ಹರಿವು ಎಲ್ಲವೂ ಇದ್ದವು. ಆ ಹಳ್ಳಿಯಲ್ಲಿ ರಾಮಣ್ಣ ಎಂಬ ಬಡ ರೈತ ವಾಸಿಸುತ್ತಿದ್ದನು. ಅವನು ಪರಿಶ್ರಮಿ, ಸತ್ಯನಿಷ್ಠ. ರಾಮಣ್ಣನಿಗೆ ಒಬ್ಬಳೇ ಮಗಳು ಸಾವಿತ್ರಿ. ಅವಳು ಮದುವೆ ವಯಸ್ಸಿಗೆ ಬಂದಿದ್ದಳು. ಸುಂದರ, ವಿನಯಶೀಲ, ಶಿಕ್ಷಣ ಪಡೆದವಳು. ಹಳ್ಳಿಯ ಎಲ್ಲರೂ ಅವಳನ್ನು ಮೆಚ್ಚುತ್ತಿದ್ದರು. ರಾಮಣ್ಣನ ಬಳಿ ಒಂದು ವಿಚಿತ್ರವಾದ ಕುರಿಯಿತ್ತು. ಆ ಕುರಿಯ ಹೆಸರು ಚಮತ್ಕಾರಿ. ಆ ಕುರಿ ಸಾಮಾನ್ಯವಲ್ಲ, ಅದು ತುಂಬಾ ಬುದ್ಧಿವಂತ, ಮಾಲೀಕನ ಮಾತು ಅರ್ಥಮಾಡಿಕೊಳ್ಳುವಂತಿತ್ತು. ಅದರ ಕಣ್ಣುಗಳಲ್ಲಿ ವಿಚಿತ್ರ ಹೊಳಪು ಇತ್ತು. ಒಂದು ದಿನ ಹಳ್ಳಿಯ ಪಂಡಿತರು ರಾಮಣ್ಣನ ಮನೆಗೆ ಬಂದರು. ರಾಮಣ್ಣ, ನಿನ್ನ ಮಗಳಿಗೆ ಒಳ್ಳೆಯ ಸಂಬಂಧ ಕಂಡುಹಿಡಿದಿದ್ದೇನೆ. ಹುಡುಗ ವಿದ್ಯಾವಂತ, ಒಳ್ಳೆಯ ಕುಟುಂಬದವನು ಎಂದು ಹೇಳಿದರು. ರಾಮಣ್ಣನ ಕಣ್ಣುಗಳಲ್ಲಿ ಸಂತೋಷ ಕಣ್ಣೀರು ತುಂಬಿತು. ಆದರೆ ಪಂಡಿತರು ಮುಂದುವರಿಸಿದರು. ಆದರೆ ಮದುವೆಗೆ ಸಾಕಷ್ಟು ಹಣ ಬೇಕು. ಕನಿಷ್ಠ 5 ಲಕ್ಷ ರೂಪಾಯಿ ಖರ್ಚಾಗುತ್ತದೆ. ರಾಮಣ್ಣನ ಹೃದಯ ಕುಗ್ಗಿತು. ಅವನ ಬಳಿ ಅಷ್ಟು ಹಣ ಇರಲಿಲ್ಲ. ಸಣ್ಣ ಹೊಲ, ಒಂದು ಮನೆ ಮತ್ತು ಆ ಚಮತ್ಕಾರಿ ಕುರಿ ಅಷ್ಟೇ ಅವನ ಸಂಪತ್ತು. ಆ ರಾತ್ರಿ ಅವನು ಮನೆ ಮುಂದೆ ಕುಳಿತು ಚಿಂತಿಸುತ್ತಿದ್ದನು. ಚಮತ್ಕಾರಿ ಅವನ ಬಳಿಗೆ ಬಂದು ಮೃದುವಾಗಿ ಮೇಯಿತು. ನನ್ನ ಮಗಳ ಮದುವೆ ಹೇಗೆ ಮಾಡಲಿ ಎಂದು ಅವನು ಕುರಿಯ ಜೊತೆ ಮಾತಾಡಿದನು. ಆಶ್ಚರ್ಯಕರವಾಗಿ ಆ ಕುರಿ ಅವನತ್ತ ನೋಡುತ್ತಾ ಮೃದುವಾಗಿ ತಲೆಯಾಡಿತು. ಮುಂದಿನ ಬೆಳಗ್ಗೆ ರಾಮಣ್ಣ ಎದ್ದಾಗ ಕುರಿ ನಿಂತಿದ್ದ ಜಾಗದಲ್ಲಿ ಒಂದು ಚಿನ್ನದ ನಾಣ್ಯ ಹೊಳೆಯುತ್ತಿತ್ತು. ಅವನು ಆಶ್ಚರ್ಯಪಟ್ಟನು. ಇದು ಎಲ್ಲಿ ಬಂದಿತು ಎಂದು ಯೋಚಿಸಿದನು. ಮತ್ತೊಂದು ದಿನ ಮತ್ತೊಂದು ನಾಣ್ಯ. ಹೀಗೆ ಪ್ರತಿದಿನ ಒಂದು ಚಿನ್ನದ ನಾಣ್ಯ ದೊರಕತೊಡಗಿತು. ರಾಮಣ್ಣ ಯಾರಿಗೂ ಹೇಳಲಿಲ್ಲ. ಅವನು ಆ ನಾಣ್ಯಗಳನ್ನು ಸಂಗ್ರಹಿಸುತ್ತಿದ್ದನು. ನಿಧಾನವಾಗಿ ಹಣ ಜಮಾಯಿಸಿದನು. ರಾಮಣ್ಣನ ಪಕ್ಕದ ಮನೆಯವನಾದ ಭೀಮಣ್ಣ ತುಂಬ ಲೋಭಿ. ಅವನು ಗಮನಿಸಿದನು, ರಾಮಣ್ಣ ಇತ್ತೀಚೆಗೆ ಸಂತೋಷವಾಗಿದ್ದಾನೆ. ಮಾರುಕಟ್ಟೆಗೆ ಹೋಗಿ ಏನೋ ಮಾರಾಟ ಮಾಡುತ್ತಾನೆ. ಒಂದು ದಿನ ಅವನು ಹಿಂಬಾಲಿಸಿ ನೋಡಿದನು. ರಾಮಣ್ಣ ಚಿನ್ನದ ನಾಣ್ಯವನ್ನು ಜವಳಿಗೆ ಮಾರಾಟ ಮಾಡುತ್ತಿದ್ದನು. ಭೀಮಣ್ಣನ ಮನಸ್ಸಿನಲ್ಲಿ ಲೋಭ ಮೂಡಿತು. ಈ ಬಡವನಿಗೆ ಚಿನ್ನ ಹೇಗೆ ಸಿಗುತ್ತದೆ ಎಂದು ಅವನು ಅನುಮಾನಪಟ್ಟನು. ಆ ರಾತ್ರಿ ಅವನು ಕದ್ದುಕೊಂಡು ರಾಮಣ್ಣನ ಆಂಗಣಕ್ಕೆ ಬಂತು. ಚಮತ್ಕಾರಿ ಕುರಿಯನ್ನು ಕದ್ದುಕೊಂಡು ತನ್ನ ಮನೆಗೆ ಕರೆದೊಯ್ದನು. ಮುಂದಿನ ಬೆಳಗ್ಗೆ ರಾಮಣ್ಣ ಎದ್ದು ನೋಡಿದಾಗ ಕುರಿ ಕಾಣಿಸಲಿಲ್ಲ. ಅವನು ತುಂಬಾ ದುಃಖಪಟ್ಟನು. ಹಣಕ್ಕಿಂತ ಮುಖ್ಯವಾಗಿದ್ದು ನನ್ನ ಕುರಿ, ಅದು ನನ್ನ ಕುಟುಂಬದ ಭಾಗ ಎಂದು ಅವನು ಅಳತೊಡಗಿದನು. ಅವನು ಹಳ್ಳಿಯವರನ್ನು ಕೇಳಿದನು, ಆದರೆ ಯಾರಿಗೂ ಏನೂ ಗೊತ್ತಿರಲಿಲ್ಲ. ಅದೇ ಸಮಯದಲ್ಲಿ ಭೀಮಣ್ಣ ತನ್ನ ಮನೆಗೆ ಹೋದಾಗ ವಿಚಿತ್ರ ಘಟನೆ ಕಂಡುಬಂತು. ಚಮತ್ಕಾರಿ ಕುರಿ ಚಿನ್ನದ ನಾಣ್ಯ ಕೊಡಲಿಲ್ಲ. ಬದಲಾಗಿ ಅದು ಸಾಮಾನ್ಯವಾಗಿ ಮೇಯುತ್ತಿತ್ತು. ಭೀಮಣ್ಣ ಕೋಪಗೊಂಡನು. ಇದು ಚಿನ್ನ ಕೊಡುವುದಿಲ್ಲ ಎಂದು ಗದರಿಸಿದನು. ಆ ಸಮಯದಲ್ಲಿ ಕುರಿ ಜೋರಾಗಿ ಮೇಯಿತು. ಹಳ್ಳಿಯ ಜನರು ಸೇರಿದರು. ರಾಮಣ್ಣ ಕೂಡ ಬಂದನು. ಹಳ್ಳಿಯ ಹಿರಿಯರು ವಿಚಾರಣೆ ಮಾಡಿದರು. ಕೊನೆಗೆ ಸತ್ಯ ಹೊರಬಂತು. ಭೀಮಣ್ಣ ಕುರಿಯನ್ನು ಕದ್ದಿದ್ದನು. ಅಷ್ಟರಲ್ಲಿ ಚಮತ್ಕಾರಿ ಕುರಿ ರಾಮಣ್ಣನ ಬಳಿಗೆ ಓಡಿಬಂತು. ಆ ಕ್ಷಣದಲ್ಲಿ ಎಲ್ಲರ ಮುಂದೆ ಒಂದು ಚಿನ್ನದ ನಾಣ್ಯ ನೆಲಕ್ಕೆ ಬಿತ್ತು. ಹಳ್ಳಿಯವರು ಆಶ್ಚರ್ಯಪಟ್ಟರು. ಹಿರಿಯರು ಹೇಳಿದರು, ಈ ಕುರಿ ಪ್ರಾಮಾಣಿಕನ ಬಳಿ ಇದ್ದಾಗ ಮಾತ್ರ ಚಮತ್ಕಾರ ಮಾಡುತ್ತದೆ. ಲೋಭಿಯ ಬಳಿ ಅದು ಸಾಮಾನ್ಯ ಪ್ರಾಣಿ. ಭೀಮಣ್ಣ ಲಜ್ಜೆಪಟ್ಟು ಕ್ಷಮೆ ಕೇಳಿದನು. ರಾಮಣ್ಣ ತನ್ನ ಸಂಗ್ರಹಿಸಿದ ಹಣದಿಂದ ಮಗಳ ಮದುವೆಗೆ ಸಿದ್ಧತೆ ಪ್ರಾರಂಭಿಸಿದನು. ಹಳ್ಳಿ ಜನರು ಸಹ ಸಹಾಯ ಮಾಡಿದರು. ಸಾವಿತ್ರಿಯ ಮದುವೆ ಅದ್ಧೂರಿಯಾಗಿ ನಡೆಯಿತು. ಎಲ್ಲರೂ ಸಂತೋಷಪಟ್ಟರು. ಮದುವೆಯ ದಿನ ರಾಮಣ್ಣ ಚಮತ್ಕಾರಿ ಕುರಿಯನ್ನು ಮುದ್ದಾಡಿ ಹೇಳಿದನು, ನೀನು ನನಗೆ ಕೇವಲ ಹಣ ಕೊಡಲಿಲ್ಲ, ನಂಬಿಕೆ ಮತ್ತು ಧೈರ್ಯ ಕೊಟ್ಟೆ. ಮದುವೆಯ ನಂತರವೂ ಕುರಿ ಕೆಲವೊಮ್ಮೆ ಚಿನ್ನದ ನಾಣ್ಯ ನೀಡುತ್ತಿತ್ತು. ಆದರೆ ರಾಮಣ್ಣ ಅದನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸಲಿಲ್ಲ. ಹಳ್ಳಿಯ ಬಡವರಿಗೆ ಸಹಾಯ ಮಾಡುತ್ತಿದ್ದನು. ಭೀಮಣ್ಣ ತನ್ನ ಲೋಭದಿಂದ ಪಾಠ ಕಲಿತನು. ಅವನು ಪ್ರಾಮಾಣಿಕವಾಗಿ ಕೆಲಸ ಮಾಡತೊಡಗಿದನು. ಕಥೆಯ ಸಂದೇಶ: